ಸುರಕ್ಷತಾ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ಎಲ್ಲಕ್ಕಿಂತ ಜೀವ ಮುಖ್ಯ. ನ್ಯಾಯಾಧೀಶೆ ಆರ್ ಶಕುಂತಲಾ, ಚಿಂತಾಮಣಿ. ವಾಹನಗಳನ್ನು ಜಾಗರೂಕತೆಯಿಂದ ಚಾಲನೆ ಮಾಡಬೇಕು. ರಸ್ತೆ ಸುರಕ್ಷತಾ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ಎಲ್ಲಕ್ಕಿಂತ ಜೀವ ಮುಖ್ಯ. ಅಪಘಾತರಹಿತ ಮಾಡುವ ಸಂಕಲ್ಪವನ್ನು ಮಾಡಬೇಕಾಗಿದೆ ಎಂದು ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಆರ್ ಶಕುಂತಲಾ ತಿಳಿಸಿದರು. ತಾಲ್ಲೂಕು ಕಾನೂನು ಸೇವಾ ಸಮಿತಿ, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ವಿಕ್ರಂ ಕಾಲೇಜಿನಲ್ಲಿ ಸೋಮವಾರ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೆ ಚಾಲನೆ ಮಾಡುವುದು, ಹೆಲ್ಮೆಟ್ ಧರಿಸದಿರುವುದು, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಬಗ್ಗೆ ಜಾಗೃತಿ ಮೂಡಿಸುವುದು ಮಾಸಾಚರಣೆಯ ಉದ್ದೇಶವಾಗಿದೆ. ಮನೆಗಳಲ್ಲಿ ನಿಮ್ಮನ್ನೇ ನಂಬಿಕೊಂಡಿರುವ ಕುಟುಂಬವಿರುತ್ತದೆ. ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು. ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ಎಂತಹುದೇ ಕಾಯಿಲೆ ಬಂದರೂ ಔಷಧಿಗಳ ಆಧಾರದ ಮೇಲೆ ವರ್ಷಾನುಗಟ್ಟಲೆ ಸಮಯ ದೊರೆಯುತ್ತದೆ. ಆದರೆ ಅಪಘಾತವಾದರೆ ನಿಮಿಷಗಳು ಸಿಗುವುದಿಲ್ಲ. ಯುವ ಜನರು, ವಿದ್ಯಾರ್ಥಿಗಳು ಜಾಗರೂಕರಾಗಬೇಕು. ಪೋಷಕರಿಗೆ ಹಾಗೂ ಸುತ್ತಮುತ್ತಲಿನವರಿಗೆ ಜಾಗೃತಿ ಮೂಡಿಸಬೇಕು. ಅಪ್ರಾಪ್ತ ವಯಸ್ಸಿನವರು ವಾಹನಗಳ ಚಾಲನೆ ಮಾಡಬಾರದು ಎಂದರು. ಪ್ರಾದೇಶಿಕ ಸಹಾಯಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಸರಾಸರಿ ವಾರ್ಷಿಕ 12,000 ಅಪಘಾತಗಳಾಗುತ್ತಿವೆ. 350ರಿಂದ 700 ಜನರು ಬಲಿಯಾಗುತ್ತಿದ್ದಾರೆ. 18 ವರ್ಷ ಕೆಳಗಿನವರು ವಾಹನ ಚಾಲನೆ ಮಾಡಬಾರದು. ದಂಡ ಹಾಕುವುದೇ ಸರ್ಕಾರದ ಉದ್ದೇಶವಲ್ಲ, ಜೀವಗಳನ್ನು ಕಾಪಾಡುವುದು ಮುಖ್ಯ ಉದ್ದೇಶವಾಗಿದೆ. ಮಾಸಾಚರಣೆಯು ಜನವರಿ 1ರಿಂದ 31ರವರೆಗೆ ದೇಶಾದ್ಯಂತ ನಡೆಯುತ್ತದೆ. ಪ್ರತಿವರ್ಷ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಬ್ರೇಕ್ ಇನ್ಸ್ಪೆಕ್ಟರ್ ದಾಸೇಗೌಡ ಮಾತನಾಡಿ, ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಆಚರಿಸಲಾಗುತ್ತಿದೆ. ಅಪಘಾತಗಳಿಂದಲೇ ಹೆಚ್ಚಿನ ಸಾವುಗಳು ಸಂಭವಿಸುತ್ತಿವೆ ಎಂದು ಸಮೀಕ್ಷೆಗಳು ಹೇಳುತ್ತವೆ. ರಸ್ತೆ ನಿಯಮಗಳನ್ನು ಪಾಲನೆ ಮಾಡದಿರುವುದು, ಬೇಜವಾಬ್ದಾರಿಯಿಂದ ವಾಹನಗಳ ಚಾಲನೆ ಮಾಡುವುದು ಬಹುತೇಕ ಅಪಘಾತಗಳಿಗೆ ಕಾರಣವಾಗುತ್ತದೆ ಎಂದು ತಿಳಿಸಿದರು. ಚಾಲಕರು ಕಡ್ಡಾಯವಾಗಿ ಚಾಲನಾ ಪರವಾನಗಿ ಪಡೆದಿರಬೇಕು. ವಾಹನಗಳ ಎಲ್ಲಾ ದಾಖಲೆಗಳನ್ನು ಹೊಂದಿರಬೇಕು. ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕು. ಈ ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡಿದರೆ ಖಂಡಿತ ಅಪಘಾತಗಳನ್ನು ಕಡಿಮೆ ಮಾಡಬಹುದು ಎಂದರು. ಮಾಸಾಚರಣೆಯಲ್ಲಿ ಕಾಲ್ನಡಿಗೆ ಜಾಥಾ, ಭಿತ್ತಿಪತ್ರಗಳ ಬಿಡುಗಡೆ, ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳ ಆಯೋಜನೆ, ವಾಹನ ಚಾಲಕರಿಗೆ ಮತ್ತು ಮಾಲೀಕರಿಗೆ ಜಾಗೃತಿ ಶಿಬಿರಗಳ, ರಸ್ತೆ ಸುರಕ್ಷತಾ ನಿಯಮಗಳು ಮತ್ತು ಅಪಘಾತಗಳನ್ನು ತಡೆಗಟ್ಟುವ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶೆ ಹರ್ಷಿತಾ, ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್, ಉಪಾಧ್ಯಕ್ಷ ಶಿವಾನಂದ ಹಾಗೂ ಪದಾಧಿಕಾರಿಗಳು, ವಿಕ್ರಂ ಸಂಸ್ಥೆಯ ಪ್ರಾಂಶುಪಾಲೆ ಭುವನೇಶ್ವರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪದ್ಮಾ, ಆರ್ಟಿಒ ಅಧೀಕ್ಷಕರಾದ ಪಿ ದೇವರಾಜ್ ಸೇರಿದಂತೆ ವಿದ್ಯಾರ್ಥಿ, ಶಿಕ್ಷಕರು ಭಾಗವಹಿಸಿದ್ದರು. ಎಲ್ಲರಿಗೂ ಗೊತ್ತಿದೆ, ಇವತ್ತು ರಸ್ತೆಯಲ್ಲಿ ಯಾವ ರೀತಿ ನಾವು ವಾಹನ ಓಡಿಸ್ಬೇಕಂತ ಗೊತ್ತಿದೆ. ಆದರೂ ಈ ಒಂದು ಕಾರ್ಯಕ್ರಮನ ಯಾಕೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಗೊತ್ತಿದೆ, ಹೌದು. ಆದರೆ ಯಾವ ರೀತಿ ನಾವು ಹೋಗ್ಬೇಕು, ಎಷ್ಟು ವೇಗವಾಗಿ ಹೋಗ್ಬೇಕು, ಎಷ್ಟು ನಿಧಾನವಾಗಿ ಎಲ್ಲಿ ಯಾವ್ಯಾವ ಸ್ಥಳದಲ್ಲಿ ನಾವು ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನಾನು ನನ್ನ ಒಂದು 4 ವೀಲರನ್ನು ಓಡಿಸ್ಬೇಕಾದ್ರೆ ಕರೆಕ್ಟಾಗಿ ನಾನು ಹೋಗ್ತಾ ಇದ್ದೀನಿ. ಟರ್ನಿಂಗಲ್ಲಿ ಯಾರೋ ಆಟೋದವ್ರು ಸಡನ್ ಆಗಿ ಬಂದ್ಬಿಟ್ರು. ಬಂದು ನನ್ನ ವಾಹನಕ್ಕೆ ಡಿಕ್ಕಿ ಹೊಡೆದ್ರು. ಅವ್ರು ಡಿಕ್ಕಿ ಹೊಡೆದು ನನ್ನನ್ನೇ ಬೈತಾ ಇದ್ದಾರೆ. ನನಗೆ ಅರ್ಥ ಆಗಲಿಲ್ಲ ನಾನು ಹೇಗೆ ಬಂದೆ ಅಂತ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನಾವು ಒಂದು ಜಾಗೃತಿಯಿಂದ ಓಡಿಸಿದ್ರು ಬೇರೆಯವರು ಬರೋರು ಹಾಗೆ ಇರೋದಿಲ್ಲ. ಸೊ ಈ ಒಂದು ನಾವೇನ್ ಕಲಿತೀವಿ ಇದರಿಂದ, ನಾವು ಎಷ್ಟೇ ಹುಷಾರಾಗಿ ಓಡ್ತಿದ್ರು ಇನ್ನೂ ಹುಷಾರಾಗಿ ಓಡಿಸ್ಬೇಕು ಅಂತ ಅಲ್ವಾ? ನನ್ಗೆ ಗೊತ್ತಿದೆ ವಿದ್ಯಾ, ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಹೇಗೆ ನಾವು ನಮ್ದು 2 ವೀಲರ್ ಇಲ್ಲ ತಗೊಂಡೋಗ್ಬೇಕಂದ್ರೆ ಎಷ್ಟು ತಂದೆ ತಾಯಿ ಇಲ್ಲದೆ ಇರೋವಾಗ ಅವಾಗೆಲ್ಲ ಓಡಿಸಿದೀವಿ ಅಂತ ನನಗೂ ಗೊತ್ತಿದೆ. ಸುಮಾರದಿಂದ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದೀವಿ. ಅವಾಗ ನಮಗೂ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಅದು ಕಲಿಬೇಕಾಗಿದೆ. ಎಲ್ಲರಿಗೂ ಆಸೆ ಇರುತ್ತೆ, ನಾವು ವಾಹನ ಓಡಿಸ್ಬೇಕು, ಎಲ್ಲರ ರೀತಿಯಲ್ಲಿ ನಾವು ರೋಡಲ್ಲೆಲ್ಲ ಹೋಗ್ಬೇಕು ಅಂತ ಎಲ್ಲ ಇರತ್ತೆ. ಆದರೆ ಆ ಸಂದರ್ಭದಲ್ಲಿ ನಮ್ಗೇನೋ ಗೊತ್ತಿರಲ್ಲ, ಏನಾಗತ್ತೆ, ಅದರಿಂದ ಎಷ್ಟು ಸಮಸ್ಯೆಗಳಾಗ್ತವೆ. ನಾನು ನೋಡಿದ್ದೀನಿ, ವೀಲಿಂಗ್ಸ್ ಮಾಡ್ತಾರೆ, ಟಿವಿಯಲ್ಲೆಲ್ಲ ತುಂಬಾ ನೋಡಿದ್ದೀನಿ. ವೀಲಿಂಗ್ಸ್ ಮಾಡ್ತಾರೆ, ಗೊತ್ತಲ್ವಾ? ನೀವು ನೋಡಿದಿರ, ಸ್ಪೆಷಲಿ ಹುಡುಗರು. ನಾನು ಆ ರೀತಿ ಸೈಕಲಲ್ಲಿ ಬೇಡ, 2 ವೀಲರ್ ಬೇಡ, ಸೈಕಲಲ್ಲೇ ಮಾಡ್ತಾರೆ. ಆದ್ರೆ ಅವ್ರಿಗೇನೋ ಜೋಶ್ ಅದು ಅಷ್ಟೇ. ಬಟ್ ಏನಾದ್ರೂ ಬಿದ್ದು ಪೆಟ್ಟು ಮಾಡ್ಕೊಂಡಾಗ ಮನೆಯಲ್ಲಿ ಇರ್ತಾರಲ್ಲ, ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ ಗೊತ್ತಾ? ಏನಾದ್ರೂ ಕಾಲು ಫ್ರಾಕ್ಚರ್, ಕೈ ಫ್ರಾಕ್ಚರ್ ಮಾಡ್ಕೊಂಡ್ರೆ, ಹೌದಾ ಹೌದಾ ಹೇಳಿ? ಇರಲ್ಲ ಅವಾಗ. ನಾ ಏನೋ ಓಡಿಸ್ಬೇಕು, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅಲ್ವಾ? ಅದು ಬೇಡ.
ಸೊ ಅದು ಒಂದು ಜಾಗೃತಿ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದು ಉದ್ದೇಶ ಇಷ್ಟೇ, ನಿಮ್ಗೆಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಮತ್ತೆ ಇವಾಗಿನ ಸಂದರ್ಭದಲ್ಲಿ ಇವಾಗ ಹೆಲ್ಮೆಟ್ ಹಾಕೊಳ್ಬೇಕು ಅಲ್ವಾ? ಯಾಕೆ ಹಾಕೋಬೇಕು ಹೆಲ್ಮೆಟ್? ಸೇಫ್ಟಿ ಓಕೆ, ಯಾವ ರೀತಿ ಆಕ್ಸಿಡೆಂಟ್ಸ್ ಆಗಿದೆ, ಒಂದು ಸಣ್ಣ ಪೆಟ್ಟಾದ್ರೂ ನಮ್ಮ ತಲೆಗೆ ಯಾವುದು ಪಾರ್ಟ್ಸ್ ವರ್ಕ್ ಆಗಲ್ಲ, ಹೌದಾ? ಒಂದು ಸಣ್ಣ ಪೆಟ್ಟು ಸಾಕು. ಅದೇ ಒಂದು ಹೆಲ್ಮೆಟ್ ಒಂದು 100-150 ರೂಪಾಯಿ ಇರುತ್ತೆ, ಹಾಕೊಂಡ್ರೆ ರೈಡಿಂಗ್. ನಮ್ಮ ಪೊಲೀಸವರಿಗೆ ಪಾಪ ಅದೇ ಕೆಲಸ ಆಗಿರುತ್ತೆ, ದಿನನಿತ್ಯ ರೋಡಲ್ಲಿ ನಿಂತ್ಕೊಂಡು ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ ಅದೇ. ನೀವು ಕರೆಕ್ಟಾಗಿ ಹೋದ್ರೆ ಅವ್ರಿಗೂ ಕೆಲಸ ಕಡಿಮೆ ಆಗತ್ತೆ ಅಲ್ಲ. ನಮಗೆ ಗೊತ್ತಿದೆ, ಕಾಷನ್ ಅಂತ ಇರುತ್ತೆ, ಡೇಂಜರ್ ಅಂತ ಬೋರ್ಡ್ ಇರುತ್ತೆ, ಕರ್ವ್ ಇರುತ್ತೆ, ಆದ್ರೂ ನಾವು ಸ್ಲೋ ಆಗಿ ಹೋಗಲ್ಲ, ಹೆಲ್ಮೆಟ್ ಹಾಕಲ್ಲ. ಅದು ಇವಾಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಹೆಲ್ಮೆಟ್ ಹಾಕ್ತಾ ಇರೋದು ಹುಡುಗರಿಗೆ. ಏನೋ ಕೂದಲು ಇರಲ್ಲ, ಕೂದಲೆಲ್ಲ ಹೊರಟೋಗ್ಬಿಟ್ಟಿರುತ್ತೆ ಅಂತ. ಕೂದಲೇ ಹೋದ್ರೆ ಹೋಯ್ತು ಅಂತಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ಹೀಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ತುಂಬಾ ವೇಗವಾಗಿ ಹೋಗ್ತಾ ಇದ್ರು, ಇಬ್ರು 2 ವೀಲರಲ್ಲಿ ಹೋಗ್ತಾ ಇದ್ರು. ತುಂಬಾ ಫಾಸ್ಟಾಗಿ ಓವರ್ಟೇಕ್ ಮಾಡ್ದ ಒಬ್ಬ. ಅವಾಗ ಹೇಳ್ತಾರೆ ಇನ್ನೊಬ್ರು, ಯಾಕೋ ನಿಧಾನಕ್ಕೆ ಹೋಗಕ್ ಆಗಲ್ಲ ಅಂತ. ಏನ್ ನಿಮ್ಮ ಅಪ್ಪಂದ ರೋಡು ಅಂತ. ನಾನು ನೋಡಿದಿಲ್ಲ ಅದು, ನಿಮ್ಮಪ್ಪಂದ ರೋಡ್ ಅಂತ. ಅವನು ನಿಮ್ಮಪ್ಪಂದ ರೋಡ್ ಇದು ಅಂತ. ಏನಿದು? ಹೋಗಿ ಬಿದ್ದಾಗ ಗೊತ್ತಾಗುತ್ತೆ ಯಾರಪ್ಪಂದು ಅಂತ ರೋಡ್ ಅಲ್ವಾ? ಅದು ಬೇಡ. ನಾವು ನಿಧಾನವಾಗಿ ಚಲಿಸಿದ್ರೆ, ನಮ್ಮ ಸುರಕ್ಷತೆಯನ್ನು ನಾವು ನೋಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಲ್ಲರಿಗೂ ತಲೆನೋವು, ಮನೆಯಲ್ಲಿರೋರು ಎಲ್ಲರಿಗೂ. ಗೊತ್ತಿರೋ ಹಾಗೆ ನಾವು ನಮ್ಮ ಪೊಲೀಸ್ ಇಲಾಖೆ ಹಾಗೂ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆಯಿಂದ ನಾವು ರಸ್ತೆ ತಡೆ ಸಪ್ತಾಹನ ಹಮ್ಮಿಕೊಂಡಿದ್ದೀವಿ. ಏನಪ್ಪ ಇದ್ರ ಮೂಲ ಉದ್ದೇಶ ಅಂತಂದರೆ, ಈಗ ನೀವನ್ನೆಲ್ಲ ಗಮನಿಸ್ತಾ ಇರ್ಬೋದು, ಒಂದು ಕಾಯಿಲೆ ಬಂದ್ರೂ ನಮಗೆ ಚಾನ್ಸ್ ಅಂತ ಸಿಗುತ್ತೆ. ಅಂದರೆ ಭೀಕರ ಕಾಯಿಲೆ, ಕ್ಯಾನ್ಸರ್ ಆಗಿರ್ಬೋದು, ಮತ್ತೊಂದು ಬೇರೆ ಕಾಯಿಲೆ, ಹೆಸರೆಲ್ಲ ಹೇಳೋದು ಬೇಡ, ಯಾರಿಗೂ ಬರೋದು ಬೇಡ. ಅದು ಬಂದರೂ ಅಟ್ಲೀಸ್ಟ್ ಡಾಕ್ಟರ್ ನಮಗೆ 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಟೈಮ್ ಕೊಡ್ತಾರೆ. ಆಕ್ಸಿಡೆಂಟಲ್ ಡೆತ್, ಘೋರ ಅಪಘಾತ ಆದರೆ ನಿಮಗೆ 1 ನಿಮಿಷನೂ ಟೈಮ್ ಸಿಗಲ್ಲ ನಮ್ಮೆಲ್ಲರಿಗೂ ಕೂಡ. ಕಾರಣ ಏನು? ತಕ್ಷಣ ಆಕ್ಸಿಡೆಂಟ್ ಆಗಿ ಬಾಡಿ ಪೀಸ್ ಆಗಿರೋದು, ತಲೆ ಜಜ್ಜೋಗಿರೋವಂಥದ್ದು. ಇದನ್ನೆಲ್ಲ ನಾವು ದಿನನಿತ್ಯ ಪೇಪರ್ ಓದಿದ್ರೆ ಗಮನಿಸ್ತಾ ಇರ್ತೀರಿ. ನಮ್ಮ ಕೈವಾರ ರಸ್ತೆ ಇರ್ಬೋದು, ಮಾಡಿಕೆರೆ ರಸ್ತೆ ಇರ್ಬೋದು, ಆಕ್ಸಿಡೆಂಟ್ ಆಗಿ 2 ಸಾವು. ಎಷ್ಟು ಸಿಂಪಲ್ ಆಗಿರುತ್ತೆ 2 ಸಾವು ಅನ್ನೋ ವರ್ಡು, ಎಷ್ಟು ಸಿಂಪಲ್ ಅಲ್ವಾ? ಆದರೆ ಆ ಸಾವಿನಿಂದ ಆದಂಥ ನಷ್ಟ ಆ ಕುಟುಂಬಕ್ಕಷ್ಟೇ ಗೊತ್ತಿರುತ್ತೆ. ಹಾಗಾಗಿ ನಮ್ಮ ಎಲ್ಲ ಇಲಾಖೆಗಳು ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ತಮ್ಮ ಪೇರೆಂಟ್ಸ್ಗಳಿಗೆ ತಾವು ಹೇಳಬೇಕು, ಹೆಲ್ಮೆಟ್ ಇಲ್ದಲೆ ನೀವು ಗಾಡಿ ಕೀ ಕೊಡ್ಕೊಡ್ದು ನಿಮ್ಮ ಪೇರೆಂಟ್ಸ್ಗೆ. ಅದೇ ರೀತಿ ನೀವು ಅಷ್ಟೇ, ನಾವು ಗಮನಿಸ್ತಾ ಇರೋಗೆ ನಿಮ್ಮ ತಂದೆಯವ್ರ ಜೊತೆ 2 ಜನ 3 ಮಕ್ಕಳನ್ನ ಕರ್ಕೊಂಡು ಬರ್ತಾ ಇರ್ತೀರಾ. ಅದನ್ನು ಅವಾಯ್ಡ್ ಮಾಡಿ, ಮಕ್ಕಳಿಗೂ ಕೂಡ ಚೈಲ್ಡ್ ಹೆಲ್ಮೆಟ್ ಅಂತ ಬಂದಿದೆ, ದಯಮಾಡಿ ಅದನ್ನು ಧರಿಸ್ಬೇಕು ಅಲ್ವಾ? ಆಮೇಲೆ ನೀವೆಲ್ಲ ಎಸ್ಪೆಷಲಿ ನೀವು ವಿದ್ಯಾರ್ಥಿಗಳ ಆಗಿರೋದ್ರಿಂದ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಸ್ಕೂಲ್ ಬಸ್ಸನ್ನು ಹತ್ತಾ ಇರ್ತೀರಿ, ಆ ಕಡೆ ಬಲಗಡೆ ಎಲ್ಲೋ ನೋಡಿಕೊಂಡು, ಯಾವುದೋ ಒಂದು ಸಿನಿಮಾ ಪೋಸ್ಟರ್ ನೋಡಿಕೊಂಡು ಹತ್ತಬಾರ್ದು. ಸ್ಕೂಲ್ ಬಸ್ ಹತ್ತುವಾಗ, ಇಳಿಯುವಾಗ ತುಂಬ ಜಾಗರೂಕತೆಯಿಂದ ನೀವು ಬಸ್ ಹತ್ತಬೇಕು. ಬಹುಶಃ ನೀವೆಲ್ಲ ಸ್ಕೂಲ್ ಬಸ್ಸಲ್ಲೇ ಬರ್ತೀರಾ ಅಂತ ಅನ್ಕೊಳ್ತೀನಿ ಅಲ್ವಾ? ಯಾರು ಮಾತಾಡ್ತಿಲ್ಲ ಅಂದ್ರೆ ಯಾರಿಗೂ ಕೇಳಿಸ್ತಾ ಇಲ್ಲ ಅಂತ. ಸ್ಕೂಲ್ ಬಸ್ ಇಂಡಿವಿಜುವಲ್? ಸ್ಕೂಲ್ ಬಸ್. ಸುಮಾರು ಸ್ಕೂಲ್ ಬಸ್ಸಲ್ಲೂ ಕೂಡ ಮೊನ್ನೆ ಯಾವುದೋ ಒಂದು ಅಪಘಾತ ಆಯಿತು. ಅದನ್ನ ಬಸ್ಸನ್ನು ತಪ್ಪು, ಯಾರು ತಪ್ಪು ಅನ್ನೋದು ಆಮೇಲೆ ನೆಕ್ಸ್ಟ್ ವಿಚಾರ. ಬಟ್ ನಾವು ಯುಕ್ತ ಜಾಗರೂಕತೆಯನ್ನು ಮಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಷ್ಟು ಜನದ ಮನೆಯಲ್ಲಿ ಬೈಕ್ ಇದೆ? ಕೈ ಎತ್ತಿ ನೋಡೋಣ. ಮನೆಯಲ್ಲಿದೆ? ಓಕೆ.
ಶೋ DL ಅಂಡ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಈಗ ಬೈಕ್ ಎಷ್ಟು ಜನ ಆಯ್ತದಲ್ಲ, ಎಷ್ಟು ಜನಕ್ಕೆ ಬೈಕಲ್ಲಿ ಇನ್ಶೂರೆನ್ಸ್ ಇದೆ ಕೈ ಎತ್ತಿ ನೋಡೋಣ. ಇನ್ಶೂರೆನ್ಸ್ಗೆ ನೀವು ನಿಮ್ಮ ನೋಟ್ಬುಕ್ ಫಸ್ಟ್ ಪೇಜ್ ಅಲ್ಲಿ ಬರೀಬೇಕು, ಅಪ್ಪಂದು DL, ಅಮ್ಮಂದು DL, ಅಣ್ಣಂದು DL ಯಾವಾಗ ಎಕ್ಸ್ಪೈರ್ ಆಗ್ತಾ ಇದೆ ಅಂತ. ಪ್ರತಿ ವರ್ಷಕ್ಕೊಂದ್ಸರಿ ಇನ್ಶೂರೆನ್ಸ್ ಇರುತ್ತೆ. ಇನ್ಶೂರೆನ್ಸ್ ಇಲ್ದಲೆ, ಇನ್ಶೂರೆನ್ಸ್ ಮಾಡಿಸ್ದಲೆ ಅಪಘಾತ ಪಡಿಸಿದ್ರೆ, ಅಕಸ್ಮಾತ್ ಯಾವ ಎಕ್ಸಾಂಪಲ್ ಈಗ ನಿಮ್ಮ ಬೈಕಿಂದ ಬೇರೆ ಯಾವುದೋ ಪಾದಚಾರಿಗೆ ಡಿಕ್ಕಿ ಹೊಡೆದು ಅವನು ಮೃತಪಟ್ಟರೆ ಇನ್ಶೂರೆನ್ಸ್ ಇಂದ ದುಡ್ಡು ಕ್ಲೈಮ್ ಆಗುತ್ತೆ. ಆಗಿಲ್ಲ ಅಂದ್ರೆ ಅವ್ರು ಯಾರು ಡಿಕ್ಕಿ ಪಡಿಸಿರ್ತಾರಲ್ಲ ಅವರು ಅವ್ರ ಮನೆ ಅಥವಾ ಜಮೀನ ಮಾರಿ ಅವ್ರನ್ನ ಭರಿಸ್ಬೇಕು. ಒಂದು ಜೀವನ ಆಕ್ಸಿಡೆಂಟ್ ಮಾಡ್ಕೊ ಸಾಯಿಸ್ಬಿಟ್ರೆ ಕ್ಷಮಿಸಕ್ಕಾಗತ್ತಾ? ಅವ್ರಿಗೆ ಎಷ್ಟು ಲಾಸ್ ಆಗುತ್ತಲ್ಲ ಅವ್ರ ಕುಟುಂಬಕ್ಕೆ. ಹಾಗಾಗಿ ಇನ್ಶೂರೆನ್ಸ್ ಅಷ್ಟೇ ಮಹತ್ವದ್ದು. ದಯಮಾಡಿ ನೀವೆಲ್ಲ ನಿಮ್ಮ ಫಸ್ಟ್ ಪೇಜಲ್ಲಿ, ನಿಮ್ಮ ನೋಟ್ಬುಕ್ ಫಸ್ಟ್ ಪೇಜ್ ಆರ್ ಲಾಸ್ಟ್ ಪೇಜಲ್ಲಿ ನಿಮ್ಮ ನಾಳೆಯಿಂದ ನಾನು ಮೇಡಮ್ ಅವ್ರಿಗೆ ಕೇಳ್ತೀನಿ, ಮೇಡಮ್ ನಿಮ್ಮ ಸ್ಟೂಡೆಂಟ್ ಫಾಲೋ ಮಾಡಿದ್ರೆ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. ಮಾಡ್ತೀರಾ? ಟೀಚರ್ಸ್ಗೆ ನಾನು ಮನವಿ ಮಾಡ್ತೀನಿ, ನಾಳೆ ಪ್ಲೀಸ್ ನೀವು ಚೆಕ್ ಮಾಡಿ ಮೇಡಮ್. ಈ ಮಕ್ಕಳಿಗೆ ನಾವು ಈಗ ಜವಾಬ್ದಾರಿ ಬಳಸಿದ್ರೆ ಇವರಿಂದ ಇನ್ನ 500 ಜನಕ್ಕೆ ಮೆಸೇಜ್ ಹೋಗುತ್ತೆ, 500ರಿಂದ 5,000ಕ್ಕೆ ಹೋಗುತ್ತೆ, 5,000ರಿಂದ 5 ಲಕ್ಷ ಜನಕ್ಕೆ ಹೋಗುತ್ತೆ. ಇದರಿಂದ ಎಷ್ಟೋ ಜೀವಗಳು ಉಳಿಯುತ್ತೆ ಅಲ್ವಾ? ಹಾಗಾಗಿ ನೀವು ಅದನ್ನ ಮಾಡ್ಬೇಕು. ನಾನು ಹೇಳಿದ ಅರ್ಥ ಆಯ್ತಲ್ಲ? ಪೇರೆಂಟ್ಸ್ಗೂ ಅಷ್ಟೇ, ನನ್ನ ಮಗ 6ನೇ ಕ್ಲಾಸ್ಗೆ ಬೈಕ್ ಓಡಿಸ್ತಾ ಇದ್ದಾನೆ ಅಂತ ತುಂಬಾ ಖುಷಿ ಅವ್ರಿಗೆ. ನೀವೇನಾದ್ರೂ 18 ವರ್ಷದ ಕೆಳಗಡೆ ಇದ್ದು ನೀವು ಬೈಕ್ ಚಾಲನೆ ಮಾಡಿದ್ರೆ ನಿಮ್ಗೆ ಜಾಸ್ತಿ ದಂಡ ಹಾಕಲ್ಲ, ಮನೆ ನ್ಯಾಯಾಧೀಶರು ನಾವು ಹಾಕಲ್ಲ, ನಾವು ಚಾರ್ಜ್ ಶೀಟ್ ಮಾಡಿ ಮೇಡಮ್ ಅವ್ರಿಗೆ ಕಳಿಸ್ತೀವಿ. 25,000 ರೂಪಾಯಿ ಅಷ್ಟೇ ದಂಡ ಹಾಕ್ತಾರೆ, ಜಾಸ್ತಿ ಇಲ್ಲ. ನೀವು ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿಯವ್ರ ಸಂಪಾದನೆ ಎಷ್ಟಿರುತ್ತೆ. ಅಷ್ಟೇ ಅಲ್ಲ, ನಿಮ್ಗೆ ಪನಿಷ್ಮೆಂಟ್ ಇಲ್ಲ, ನಿಮ್ಮ ತಂದೆ ತಾಯಿಗೆ ಪನಿಷ್ಮೆಂಟ್ ಕೊಡಕ್ ನಿಮ್ಗೆ ಇಷ್ಟನಾ? ಅದಕ್ಕೆ ನೀವು ಬೈಕ್ ಮುಟ್ಬಾರ್ದು 18 ವರ್ಷ ಆದ್ಮೇಲೆ. ಯಾಕೆ ಅಂದ್ರೆ ಸರ್ಕಾರ ನಾವು ಒಬ್ಬ ಮಕ್ಕಳಿಗೆ ಮಾನಸಿಕವಾಗಿ ಮತ್ತೆ ಫಿಸಿಕಲಿ ಮಚೂರ್ಡ್ ಇದ್ದಾಗ ಮಾತ್ರ ಅವರು ಕರೆಕ್ಟಾಗಿ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯ ಅಂತ ಅದನ್ನ ಸರ್ಕಾರ ನಿಗದಿಪಡಿಸಿದೆ. ದಯಮಾಡಿ ಅದು ಎಲ್ಲರೂ ಆ ನಿಯಮವನ್ನು ಪಾಲನೆ ಮಾಡಬೇಕು. ಅಷ್ಟೇ ಅಲ್ಲ, 2ನೇ ಸರಿ ಓಡಿಸಿದ್ರೆ ನೀವು ಫಸ್ಟ್ನೇ ಸರಿ 25,000 ದಂಡ, 2ನೇ ಸರಿಗೆ ನಿಮ್ಮ ಪೇರೆಂಟ್ಸ್ಗೆ 6 ತಿಂಗಳು ಜೈಲು. ನೋಡಿ, ನಿಮ್ಮ ಪೇರೆಂಟ್ಸ್ಗೆ ಯಾರಿಗೆ ಜೈಲಿಗೆ ಕಳ್ಸಕ್ಕೆ ಇಷ್ಟ ಇದೆ, ನೀವು 2ನೇ ಸರಿ ಚಾಲನೆ ಮಾಡ್ಬೋದು. ಇಷ್ಟ ಇದೆಯಾ? ಅದಕ್ಕೋಸ್ಕರ ಇದನ್ನೆಲ್ಲ ನೀವು ಪಾಲನೆ ಮಾಡಬೇಕು. ನಿಮಗೆ ನಿಮ್ಮ ಸ್ಟೂಡೆಂಟ್ ದೊಡ್ಡವರು ಆಗಿದ್ದರಿಂದ ಇನ್ನೂ ಸಾಕಷ್ಟು ಅಂಶಗಳನ್ನ ನಿಮಗೆ ತಿಳಿಸೋದಿತ್ತು. ನಿಮ್ಮ ವಿದ್ಯಾರ್ಥಿ ದಿಸೆಯಿಂದ ನಿಮಗೆ ಸ್ಕೂಟರ್ ಎಷ್ಟು ಜನ ಬರ್ತಾ ಇದ್ದೀರಾ ಸ್ಕೂಲ್ಗೆ? ಬೈಕ್ ಹೆಲ್ಮೆಟ್ ಹಾಕಬೇಕು, ಆಯ್ತಾ? ಇವತ್ತೇ ಸ್ಕೂಲಿಂದ ನಿನ್ನ ಹೆಸರು ಪುಟ ಸರ್ಗೆ ತಿಳಿಸ್ತಾ ಇದ್ದಾರೆ, ಅಪ್ಪ ಇವತ್ತು ಹೆಲ್ಮೆಟ್ ಕೊಡ್ಸು ಅಂತ. ಸರ್ ಈಗ ಇವತ್ತೇ ತಗೊಳ್ತಾ ಇದ್ದಾರೆ ಡೆಫಿನೆಟ್ಲಿ. ಆಮೇಲೆ ಮೇಡಮ್ ಹೇಳಿದ್ರು 150-200 ರೂಪಾಯಿ ಹೆಲ್ಮೆಟ್ ತಗೊಳ್ಬೇಡಿ ದಯಮಾಡಿ. ISI ಬ್ರಾಂಡ್ ಇರುವಂಥದ್ದು, ನಿಮ್ಮ ತಲೆ ಉಳಿಸುವಂಥದ್ದು 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿಗೆ ಬರುತ್ತೆ. ಬೆಲೆ ಕಟ್ಟಕ್ಕೆ ಆಗದೆ ಇರೋ ನಿಮ್ಮ ತಲೆಗೆ 800 ರೂಪಾಯಿ ಏನೂ ಅಲ್ಲ ಅಲ್ವಾ? ನೋಡಿ, ನಾನು ಎಷ್ಟು ಬುದ್ಧಿವಂತ ಇದ್ದೀನಿ. ನನ್ನ ಮೊಬೈಲ್ ಹಾಳಾಗಬಾರ್ದು ಅಂತ ಮುಂದೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೀನಿ, ಹಿಂದೆಗಡೆ ಫುಲ್ ಕವರ್ ಹಾಕ್ಸಿದ್ದೀನಿ, ಬಿದ್ದರೂ ಕೂಡ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಅಲ್ವಾ? ನಾನು ಒಬ್ಬನೇ ಅಲ್ಲ, ಯಾರು ಮೊಬೈಲ್ ಹುಡುಕಿದ್ರು ಅದೇ ಸಿಗುತ್ತೆ. 20,000 ರೂಪಾಯಿಗೆ ಮೊಬೈಲ್ ಹಾಳಾಗಬಾರ್ದು, ಸ್ಕ್ರ್ಯಾಚ್ ಆಗಬಾರ್ದು ಅಂತ ಹಾಕ್ಸೋಂಥ ನಾವು ಇದಕ್ಕೆ ಬೆಲೆ ಕಟ್ಟಕ್ಕಾಗದಿರೋ ತಲೆಗೆ 800 ರೂಪಾಯಿ ಹೆಲ್ಮೆಟ್ ಹಾಕಕ್ಕೆ ಮೀನಾ ಮೇಷ ಎಣಿಸ್ತಾ ಇದ್ದೀವಿ ಅಲ್ವಾ? ಸರಿನಾ ಇದು? ಆಮೇಲೆ ನಮಗೆ ಯಾರೋ ನಾವೆಲ್ಲ ಸ್ಟ್ರೀಟ್ ಪ್ಲೇ ಎಲ್ಲ ಮಾಡ್ತಾ ಇದ್ವಿ. ಈಗ ಪ್ರತಿದಿನ 100-150 ಹೆಲ್ಮೆಟ್ ಕೇಸ್ ಆಗ್ತಾ ಇದೆ. ನಿಮಗೆ ಗೊತ್ತಾಗಿದೆಯಾ? ಅಟ್ಲೀಸ್ಟ್ ನಮ್ಮ ಚಿಂತಾಮಣಿಲೂ ಕೂಡ ಡಿಸೆಂಬರ್ 12 ಹೆಲ್ಮೆಟ್ ಕಡ್ಡಾಯ ಅನ್ನೋ ವಿಷಯ ಗೊತ್ತಾಗಿದೆಯಾ? 500 ರೂಪಾಯಿ ಫೈನ್ ಹಾಕಿದ್ರೆ ಅದಕ್ಕೆ 200 ರೂಪಾಯಿ ಸೇರಿದ್ರೆ ಒಳ್ಳೆ ಹೆಲ್ಮೆಟ್ ಬಂದ್ಬಿಡುತ್ತೆ. ಆಮೇಲೆ ಹೇರ್ ಸ್ಟೈಲ್ ಹಾಳಾಗುತ್ತೆ. ಉದ್ರೋಗ ಕೂದಲಿಗೆ ಬೆಲೆ ಕೊಡ್ತೀವಿ ಹೊರತು ತಲೆಗೆ ಬೆಲೆ ಕೊಡ್ತಾ ಇಲ್ಲ. ಇನ್ಮೇಲೆ ನೀವು ಇದನ್ನ ಸೀರಿಯಸ್ ಆಗಿ ನೀವು ಇದನ್ನ ಪರಿಗಣಿಸಬೇಕು. ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಅಣ್ಣ ತಮ್ಮದಿರಿಗೆ, ಚಿಕ್ಕಪ್ಪ, ದೊಡ್ಡಪ್ಪ, ಆಂಟಿ, ಅಂಕಲ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಕೂಡ ನಿಮ್ಮಿಂದ ಒಂದು ಸೂಚನೆ ಹೋಗ್ಬೇಕು, ಅವೇರ್ನೆಸ್ ಹೋಗ್ಬೇಕು. ಅದೇ ರೀತಿ ನೀವು ಪಾಲನೆ ಮಾಡಬೇಕು ಅಲ್ವಾ? ಹಾಗಾಗಿ ಇನ್ನ ಮತ್ತಷ್ಟು ಈಗಾಗಲೇ ನಮ್ಮ
ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಶಿವರಾಜ್ ಸರ್ ಅವರು ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಬಗ್ಗೆ ಮತ್ತು ಅಮೂಲ್ಯವಾದ ಜೀವನವನ್ನ ಉಳಿಸುವಲ್ಲಿ ನಾವು ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು, ಎಷ್ಟು ಸುರಕ್ಷಿತವಾಗಿ ಇರಬೇಕು ಅನ್ನೋದನ್ನ ಮನಮುಟ್ಟುವಂತೆ ಹೇಳಿದ್ದಾರೆ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಶಾಲೆಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಅವ್ರ ಟೀಮ್ ಇರ್ಬೋದು, ಬಂದು ಬಹಳಷ್ಟು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಮೂಲಕ ಅವರು ವಾಸಿಸುವಂತಹ ಕುಟುಂಬದ ಸದಸ್ಯರಿಗಾಗಿರ್ಬೋದು, ಅವರ ಗ್ರಾಮದ ಜನತೆಗಾಗಿರ್ಬೋದು ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಬಹಳ ಉತ್ತಮ ಕಾರ್ಯಕ್ರಮ ಆಗಿದೆ. ಈಗ ಶಿವರಾಜ್ ಸರ್ ಹೇಳಿದಂಗೆ ನಾವು ಎಲ್ಲ ಸುರಕ್ಷತಾ ನಿಯಮಗಳನ್ನ ಪಾಲಿಸುವುದು ಅಂದ್ರೆ ಅಪ್ ಟು 18 ಇಯರ್ಸ್ ತನಕ ನೀವು ವಾಹನವನ್ನ ಚಲಾಯಿಸದೇ ಇರೋದು ಮತ್ತು DL ಅನ್ನ ಪಡ್ಕೊಳ್ಳೋದಾಗಿರ್ಬೋದು, ನಿಯಮಗಳನ್ನ ಪಾಲಿಸಿ ನಾವು ರೋಡಲ್ಲಿ ಹೋಗೋವಾಗಿರ್ಬೋದು, ವಾಹನ ಚಾಲನೆ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಪಾದಚಾರಿಗಳಿಗೆ ನೀವು ನಡ್ಕೊಂಡು ಹೋಗೋದಾಗಿರ್ಬೋದು, ಎಲ್ಲಾ ವೇಳೆಯಲ್ಲೂ ಸಹ ನಾವು ರಕ್ಷೆಯಲ್ಲಿ ನಾವು ಚಲಿಸುವಾಗ ಸುರಕ್ಷತಾ ನಿಯಮಗಳನ್ನ ಪಾಲಿಸಿದಾಗ ಇದು ಎಲ್ಲರಿಗೂ ಸಹ ಒಳ್ಳೇದಾಗತ್ತೆ. ಜೀವ ಅನ್ನೋದು ಬಹಳ ಅಮೂಲ್ಯ ಆಗಿರುತ್ತೆ. ಬಹಳಷ್ಟು ನಾವು ಪ್ರತಿನಿತ್ಯ ಮೀಡಿಯಾಲಿ ನೋಡ್ತಾ ಇರ್ತೀವಿ, ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ಬಹಳಷ್ಟು ಅಪಘಾತಗಳಾಗಿ ಇಷ್ಟು ಜನ ಸತ್ರು, ಅಷ್ಟು ಜನ ಸತ್ರು, ಜೀವ ಕಳ್ಕೊಂಡ್ರು ಅಂತ ಬಹಳ ನೋವಿನ ಸಂಗತಿಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಹಾಗಾಗಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ, ಈಗಿನ ವಿದ್ಯಾರ್ಥಿಗಳಿಗೆ ಅರ್ಹ ವಯಸ್ಸು ಇಲ್ಲದೆ ಇದ್ರು, ಅಪ್ ಟು 18 ಇಯರ್ಸ್ ತನಕ ನೀವು ಎಲಿಜಿಬಲ್ ಇಲ್ಲದೆ ಇದ್ರು ಸಹ ಕ್ರೇಜ್ಗಾಗಿ ವೀಲಿಂಗ್ ಇರ್ಬೋದು, 2, 3, 4 ಜನ ಒಂದೇ 2 ವೀಲರ್ ಅಲ್ಲಿ ಪ್ರಯಾಣ ಮಾಡೋದಾಗಿರ್ಬೋದು, ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡೋದಾಗಿರ್ಬೋದು, ಹೆಲ್ಮೆಟ್ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ಬಹಳ ಚೆನ್ನಾಗಿ ನಮ್ಮ ಶಿವರಾಜ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನು ಸಹ ಅರ್ಥ ಮಾಡ್ಕೋಬೇಕು ನೀವು. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೇವೆ ಅಂತೇಳಿ ಇದುವರೆಗೂ ಎಲ್ಲ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಮತ್ತು ಇವುಗಳು ಎಲ್ಲ ಕ್ಲೀನಾಗಿ ಎಲ್ಲಿದ್ದಾರೆ. ಅಪಘಾತ ಕಡಿಮೆ ಮಾಡಬೇಕಂತ ಉದ್ದೇಶ ಒಂದೇ, ಅಂದರೆ ಮುಂದಿನ ವರ್ಷದಲ್ಲಿ ಶೂನ್ಯ ಆಗಬೇಕು ಅಪಘಾತಗಳು. ಇದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ? ಸುಮಾರು 12,000 ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿ ವರ್ಷ. ಇದರಲ್ಲಿ ಸುಮಾರು 700 ಜನ, 800ರಿಂದ 350 ಜನ ಬಲಿ ಆಗ್ತಾ ಇದ್ದಾರೆ. ಏನೋ ಬರೀ ಅಪಘಾತಗಳಿಂದ. ಇಷ್ಟು ನಾವು ಇದೆಲ್ಲ ಕಡಿಮೆ ಮಾಡಬೇಕು ಅಂತಲೇ ನಾವು ಈ ಮಕ್ಕಳಿಗೆ ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನೀವೆಲ್ಲ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಸ್ವಲ್ಪ ಯಾವ ಥರ ಗಾಡಿ ಓಡಿಸ್ಬೇಕು, ಏನು ಮಾಡಬೇಕು ಅಂತೇಳಿ ಸ್ವಲ್ಪ ಅವೇರ್ನೆಸ್ ಕೊಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ 16 ವರ್ಷ 18 ವರ್ಷ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ಗಾಡಿ ಓಡಿಸಬಾರ್ದು. ಅದಕ್ಕೆ ಏನು ಪನಿಷ್ಮೆಂಟು ಅಂತೇಳಿ ಇವಾಗ ಇದೆ. ಪನಿಷ್ಮೆಂಟ್ ಎಲ್ಲ 3 ತಿಂಗಳು ಪನಿಷ್ಮೆಂಟ್ ಇದ್ದೇ ಇದೆ, ಬರೀ ದಂಡ ಅಲ್ಲ. 25,000 ಪ್ಲಸ್ 3 ತಿಂಗಳು ಪನಿಷ್ಮೆಂಟು. ಬರೀ ಫಸ್ಟ್ ಅಫೆನ್ಸ್ಗೆ ಅಲ್ಲ, ಫಸ್ಟ್ ಅಫೆನ್ಸ್ಗೆ ಇದೆ 3 ತಿಂಗಳು ಜೈಲು ಶಿಕ್ಷೆ. ಸೊ ಹಂಗಾಗಿ ಸ್ವಲ್ಪ ಇವೆಲ್ಲ ಸ್ವಲ್ಪ ಗಮನ ಇಟ್ಕೊಂಡು ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೆ ಇವತ್ತಿನ ಪ್ರತಿಜ್ಞೆ ಮಾಡಿ ಗಾಡಿ ಓಡಿಸಲೇಬಾರ್ದು. ಬಿಲೋ 18 ಇಯರ್ಸ್. ಅದರ ಪರಿಣಾಮ ನಿಮಗೆ ಇವಾಗ ಗೊತ್ತಾಗಲ್ಲ, ಅದು ಆದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಸೊ ಇದ್ರದ್ದು ಇನ್ನೊಂದು ಹೆಲ್ಮೆಟ್ಟಿಂದ ಎಷ್ಟು ಅಪಘಾತಗಳಾಗಿದೆ ಅಂತ. ವಿತೌಟ್ ಹೆಲ್ಮೆಟ್ ಹೆಂಗೆ ಓಡಿಸ್ತಾ ಇದ್ದಾರೆ ಅಂತ. ಬರೀ ದಂಡ ಹಾಕೋದೇ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರ್ಕಾರಕ್ಕೆ. ಬರೀ ನೀವು 500 ರೂಪಾಯಿ ದಂಡ ಕೊಟ್ಟಿದ್ರೆ ಅದು ನಮ್ಗೆ ಸರ್ಕಾರಕ್ಕೆ ಪ್ರಶ್ನೆ ಅಲ್ಲ. ಅದು ನಿಮ್ಮ ಸೇಫ್ಟಿಗೋಸ್ಕರ. ಒಂದು ಸಲ ಫೈನ್ ಹಾಕಿದ್ರೆ ಮತ್ತೆ ಇನ್ನೊಂದು ಸಲ ಫೈನ್ ಹಾಸ್ಕೋಬಾರ್ದು. ಹಂಗಿರ್ಬೇಕು ನೀವೆಲ್ಲ. ಅದು ಬರೀ ದಂಡ ಹಾಕೋದಕ್ಕೋಸ್ಕರ ನಾವು ಕರೆಕ್ಟ್ ಮಾಡೋದಲ್ಲ. ಸೊ ನಿಮ್ಮ ಅವೇರ್ನೆಸ್ ಅದು ನಿಮ್ಮ ಜೀವನ ಮತ್ತು ಇದಕ್ಕೋಸ್ಕರ ನೀವೆಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿರಬೇಕು. ಮತ್ತು ಟ್ರಿಬಲ್ ರೈಡಿಂಗು, ಡಬಲ್ ಇಬ್ಬರು ಹಾಕಿದಾಗ ಇಬ್ಬರು ಹೆಲ್ಮೆಟ್. ಮತ್ತು ಇತ್ತೀಚೆಗೆ ಒಂದು ನಮ್ಮ ಕರ್ನಾಟಕ ಹೈಕೋರ್ಟ್ದಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ. ಏನು ಗೊತ್ತಾ, 4 ವರ್ಷ ಕಡ್ಡಾಯವಾಗಿ ಹೆಲ್ಮೆಟ್ ISI ಇರಬೇಕು. ವಿತೌಟ್ ISI ಮೇಡಮ್ ಇರೋದು 100 ರೂಪಾಯಿ ಅವೆಲ್ಲ ಬೇಡ. ಅವೆಲ್ಲ ಸೇಫ್ಟಿ ಅನ್ಸೇಫ್ಟಿ ಇವೆಲ್ಲ ಹೆಲ್ಮೆಟ್ಗಳೆಲ್ಲ. ಸೊ PL ಹಾಕಿದ್ರು ಒಬ್ಬರು ಹೈಕೋರ್ಟಲ್ಲಿ. ಏನಂದರೆ ಈ ಮಕ್ಕಳ ಅವೇರ್ನೆಸ್ ಬಗ್ಗೆ, ಸೇಫ್ಟಿ ಬಗ್ಗೆ, ಸೇಫ್ಟಿ ಅವೇರ್ನೆಸ್ ಅಂತ ಒಂದು ಪ್ರೋಗ್ರಾಮ್. ಅದಕ್ಕೆಲ್ಲ ಅವರು ನಮ್ಮ ಗೌರ್ಮೆಂಟಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಗೌರ್ಮೆಂಟ್, ಹೈಕೋರ್ಟ್ ಇವರೆಲ್ಲ ಅದನ್ನು ನಾವು ತಿದ್ದುಪಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಏನಂದರೆ ಮಕ್ಕಳಿಗೆ ISI ಇದು ಹೆಲ್ಮೆಟ್ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ನೀವೆಲ್ಲ
ಸ್ವಲ್ಪ ಜಾಗರೂಕತೆಯಿಂದ ಓಡಿಸಿ. ನಿಮ್ಮ ತಂದೆ ತಾಯಿಗಳಿಗೆ, ಸ್ವಲ್ಪ ಪೋಷಕರಿಗೆ ಮತ್ತು ನಿಮ್ಮ ಪಕ್ಕ ಯಾರಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡಿ. ಇದರಿಂದ ಎಲ್ಲರಿಗೂ ಅಪಘಾತಗಳು ಕಮ್ಮಿ ಮಾಡೋಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ ನನಗೆ ನಾವು ಈ ದಿವಸ 37ನೇ ರಾಷ್ಟ್ರೀಯ ಸುರಕ್ಷತಾ ಮಾಹೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಏನು ಇದರ ಉದ್ದೇಶ, ಫಸ್ಟ್ ಏಮು ನಮ್ಮ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚಾಗಿ ಸಾವುಗಳಾಗ್ತಾ ಇರೋದೇ ಆಲ್ಮೋಸ್ಟ್ ನಮಗೆ ತಿಳಿಸ್ಮಟ್ಟಿಗೆ ಅಪಘಾತದಿಂದ. ಈ ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡೋದಕ್ಕೆ ಏನೇನು ಕಾರಣಗಳಿದೆ ಅದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ, ಆಮೇಲೆ ರೆಮಿಡೀಸ್ ಅದನ್ನು ಹೇಗೆ ಸರಿ ಮಾಡಬೇಕು ಅದ್ರ ಬಗ್ಗೆ ನಾವು ಎಲ್ಲ ತಿಳ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ಅಪಘಾತಕ್ಕೆ ಕಾರಣಗಳೇನು ಅಂದರೆ, ನಾವು ಸರಿಯಾಗಿ ರಸ್ತೆ ನಿಯಮಗಳನ್ನ ಪಾಲನೆ ಮಾಡ್ತಾ ಇರೋದಿಲ್ಲ. ರಸ್ತೆಯಲ್ಲಿ ದಾಟಬೇಕಾದ್ರೆ ಝೀಬ್ರಾ ಲೈನ್ ಹಾಕಿರ್ತಾರೆ, ಅಲ್ಲಿ ದಾಟಬೇಕು. ಸಿಗ್ನಲ್ ಲೈಟ್, ರೆಡ್ ಲೈಟ್ ಇರುತ್ತೆ, ಅವಾಗ ದಾಟಬಾರ್ದು. ಅದು ಗ್ರೀನ್ ಲೈಟ್ ಅಥವಾ ಪೆಡಿಸ್ಟ್ರಿಯನ್ ದಾಟೋದಕ್ಕೆ ಸಿಂಬಲ್ ಬರುತ್ತೆ, ಆ ಟೈಮಲ್ಲಿ ದಾಟಬೇಕು. ರಸ್ತೆ ದಾಟಬೇಕಾದ್ರೆ ಮಕ್ಕಳುಗಳು ಎಡಭಾಗ ಬಲಭಾಗದಲ್ಲಿ ನೋಡಿಕೊಂಡು ವಾಹನ ಬರ್ತಾ ಇದೆ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಆ ನಂತರ ನೀವು ರಸ್ತೆ ದಾಟೋದ್ರಿಂದ ಅಪಘಾತಗಳು ಆಗೋದಿಲ್ಲ. ಆಮೇಲೆ ಕೆಲವರು ಬಸ್ನಲ್ಲಿ ಹತ್ಕೊಳ್ಬೇಕಾದ್ರೆ ಬಸ್ಸು ಹೋಗ್ತಾ ಇರುತ್ತೆ, ಅವಾಗಲೂ ಹತ್ಕೊಳ್ಳೋಕೆ ಹೋಗಿ ಸ್ಟೂಡೆಂಟ್ಗಳು ಕೆಲವೊಂದು ಅಪಘಾತಗಳು ಆಗೋ ಚಾನ್ಸ್ ಇರುತ್ತೆ, ಬೀಳ್ತಾರೆ, ಅದರಿಂದ ಇಂಜುರೀಸು ಆಗ್ಬೋದು, ಕೆಲವೊಂದು ಟೈಮಲ್ಲಿ ಡೆತ್ತು ಆಗಿದೆ. ಹೀಗಾಗಿ ವೆಹಿಕಲ್ನಲ್ಲಿ ಯಾವುದೇ ರೀತಿ ಹೋಗ್ಬೇಕಾದ್ರೆ ವೆಹಿಕಲ್ ನಿಲ್ಲಿಸಿದ ತಕ್ಷಣ ಮಕ್ಕಳುಗಳು ಹತ್ಕೋಬೇಕು. ಆಮೇಲೆ ವೆಹಿಕಲ್ ಅದೇ ರೀತಿ ಹೋಗ್ಬೇಕಾದ್ರೆ ಬಸ್ ಸ್ಟಾಪ್ ಬಂತಂದ್ರೆ ಸ್ಲೋ ಮಾಡ್ತಾರೆ ಅಥವಾ ಹಂಪಲ್ಲಿ ಸ್ಲೋ ಮಾಡ್ತಾರೆ. ಯಾರು ಆ ಬಸ್ನಿಂದ ಜಂಪ್ ಮಾಡೋದಾಗಲಿ ಹಿಡಿಯೋದಾಗಲಿ ಮಾಡ್ಬೇಕು, ಆ ಸ್ಟಾಪಲ್ಲಿ ನಿಲ್ಲಿಸ್ತಾರೆ, ಅದನ್ನು ಮಾಡಬೇಕು, ಇಳಿಬೇಕು. ಅವಾಗ ಅದೇ ರೀತಿ ಮಕ್ಕಳುಗಳು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ವಿಷಯ ಹೇಳಿದ್ದಾರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು RTO ಸಾಹೇಬರು, ಜಡ್ಜ್ ಮೇಡಮ್ ಅವರು ಆಲ್ಮೋಸ್ಟ್ ಹೇಳಿದ್ದಾರೆ. ಯಾರು ಯಾವುದೇ ರೀತಿಯ ಮಕ್ಕಳುಗಳಿದೆ, ಇಲ್ಲಿ ವಿಶೇಷ ಕಾರ್ಯಕ್ರಮ ಅಂದರೆ ಈ ಶಾಲೆಯಲ್ಲಿ ಮಕ್ಕಳುಗಳೇ ಇಂಪಾರ್ಟೆನ್ಸ್ ಇರೋದ್ರಿಂದ ಮಕ್ಕಳುಗಳು ಯಾರು 18 ವರ್ಷ ತುಂಬ ತನಕ ಯಾರು ವೆಹಿಕಲ್ನ ಓಡಿಸ್ಬೇಕು. ಇನ್ ಕೇಸ್ ಓಡಿಸ್ತು ಅಂತ ಹೇಳಿದ್ರೆ ಈಗಾಗಲೇ ಹೇಳಿರೋದಕ್ಕೆ 3 ತಿಂಗಳು ಜೈಲು ಶಿಕ್ಷಣ ಇದೆ, 20,000 ರೂಪಾಯಿ ದಂಡನಿದೆ. ಆಮೇಲೆ ನೀವು ಒಂದೊಂದು ತಿಳ್ಕೊಳ್ಳಿ, ನಾನು ಓಡಿಸ್ಬಿಟ್ಟಿದ್ದೀನಿ ಏನೂ ಆಗಲ್ಲ. ಇನ್ ಕೇಸ್ ಕನ್ವೆನ್ಷನ್ ಅಥವಾ ಪನಿಷ್ಮೆಂಟ್ ಆಯಿತು ಅಂದರೆ ಆ ಮಕ್ಕಳುಗಳಿಗೆ ಫರ್ದರ್ 25 ವರ್ಷ ತನಕ DL ಕೊಡೋದಿಲ್ಲ. ಇನ್ ಕೇಸ್ ಏನಾದರೂ ಶಿಕ್ಷೆ ಆಗಿತ್ತು ಅಂತ ತಿಳ್ಕೊಳ್ಳಿ, 18 ವರ್ಷ ಆಗಿದೆ ನನಗೆ ಲೈಸೆನ್ಸ್ ಸಿಕ್ಬಿಡುತ್ತೆ ಅಂತ ಅನ್ನೋದು ಸುಳ್ಳು. ಏನಾದ್ರು ಶಿಕ್ಷೆ ಆಗಿತ್ತು ಅಂದರೆ ಅಂಥ ಮಕ್ಕಳುಗಳಿಗೆ 25 ವರ್ಷ ತನಕ ಲೈಸೆನ್ಸ್ನು ಸಾರಿಗೆ ಇಲಾಖೆಯಲ್ಲಿ ಇಶ್ಯೂ ಮಾಡೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ವಿಷಯ. ಆದ್ದರಿಂದ ಯಾರೂ ವೆಹಿಕಲ್ಗಳನ್ನ ಓಡಿಸ್ಬೇಡಿ. ಆಮೇಲೆ ವೆಹಿಕಲ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇಟ್ಕೋಬೇಕು. ವೆಹಿಕಲ್ನಲ್ಲಿ RC ಬುಕ್ಕು ಪೊಲೀಸವ್ರು ಕೇಳಿಸ್ತಾರೆ, ಇಲ್ಲಾಂದರೆ ಅವ್ರು ತಂದು ತೋರಿಸು ಅಂತಾರೆ, ಆಗ ನಿಮಗೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ವೆಹಿಕಲ್ನಿಂದ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ, ಇನ್ಶೂರೆನ್ಸ್ ಇದೆಯಾ, ಆಮೇಲೆ ಇತ್ತೀಚೆಗೆ ಎಮಿಷನ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಕಾನೂನಲ್ಲಿ ಇರೋದು ನಾವೆಲ್ಲ ವಿದ್ಯಾರ್ಥಿಗಳು ದೆಸೆಯಲ್ಲಿ ನಾವು ಕಾನೂನು ಪರಿಪಾಲನೆ ಮಾಡಿದ್ರೆ ಮುಂದೆ ನಾವು ಕಾನೂನ ಕ್ಲೀನಾಗೆ ಪಾಲನೆ ಮಾಡ್ಬೋದು. ಅದರಿಂದ ಎಲ್ಲ ರೀತಿ ಇಂಜುರೀಸ್ಗಳಾಗಲಿ ಅಥವಾ ಅಪಘಾತಗಳಾಗಲಿ ಅಥವಾ ಡೆತ್ಗಳನ್ನಾಗಲಿ ಕಡಿಮೆ ಮಾಡ್ಬೋದು. ಹಾಗೆ ನಾವು ಇಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಅದನ್ನು ಆ ಬಗ್ಗೆ ಹೇಳಬೇಕು. ಪಾಪ ಕೆಲವರು ಇಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ಸ್ವಲ್ಪ ಓದಿಗೆ ಕಡಿಮೆ ಇರುತ್ತೆ, ಅವ್ರಿಗೆ ಹೇಳಬೇಕು ವೆಹಿಕಲಲ್ಲಿ ಇನ್ಶೂರೆನ್ಸಲ್ಲಿ ಇಟ್ಕೋಬೇಕು, ಹೆಲ್ಮೆಟ್ ಹಾಕ್ಕೊಳ್ಬೇಕು, ವಾಹನಗಳನ್ನ ಸುಸ್ಥಿತಿಲಿ ಇಟ್ಕೋಬೇಕು, ಎಮಿಷನ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೇಕು. ಇನ್ ಕೇಸ್ ಕೆಲವು ತಂದೆ ತಾಯಿಗಳು ಕಮರ್ಷಿಯಲ್ ವೆಹಿಕಲ್ನ ಓಡಿಸ್ತಾ ಇರ್ತಾರೆ, ಆಟೋ ರಿಕ್ಷಾ ಆಗಲಿ, ಟೆಂಪೋ ಆಗಲಿ, ಬಸ್ ಆಗಲಿ, ಲಾರಿಗಳಾಗಲಿ, ಈ ಥರಗಳು ಇಟ್ಕೊಂಡಿರ್ತಾರೆ. ಅವ್ರಿಗೆ ಹೇಳಬೇಕು ಇದರಲ್ಲಿ ಫರ್ದರ್ ಡಾಕ್ಯುಮೆಂಟ್ಸ್ ಪರ್ಮಿಟ್ ಬರುತ್ತೆ, ಆ ಪರ್ಮಿಟ್ನ ವೆಹಿಕಲ್ನಲ್ಲಿ ಪರ್ಮಿಟ್ ಇಟ್ಕೋಬೇಕಾಗುತ್ತೆ, FC ಮಾಡಿಸ್ಬೇಕಾಗುತ್ತೆ, ಮತ್ತು ಇನ್ಶೂರೆನ್ಸ್ ನಾರ್ಮಲಾಗಿ ಇನ್ಶೂರೆನ್ಸ್ ಮಾಡಿಸ್ಬೇಕು, ಎಮಿಷನ್ನು, ಮತ್ತು ಮೇಯ್ನಾಗಿ ಲೈಸೆನ್ಸ್ಗಳು. ತಂದೆ ತಾಯಿಗಳು ಕೆಲವರು ಲೈಸೆನ್ಸ್ನ ಎಲ್ಲ ಮೂಲೆಯಲ್ಲಿ ಇಟ್ಬಿಟ್ಟಿರ್ತಾರೆ ಮನೆಯಲ್ಲಿ, ಅವ್ರು ನೋಡ್ಕೊಳ್ಳೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಯಾವಾಗ ಎಕ್ಸ್ಪೈರ್ ಆಗುತ್ತೆ. ಅವ್ರಿಗೆ ಎಷ್ಟೋ ವರ್ಷ ಆದಮೇಲೆ ಮತ್ತೆ ರಿನ್ಯೂವಲ್ ಬರ್ತಾರೆ, ಅವಾಗ ಅವ್ರ ಟೈಮಲ್ಲಿ ಫೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಕಟ್ಕೊಂಡು ಮಾಡಿಸ್ಕೋಬೇಕಾಗುತ್ತೆ, ಮತ್ತು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರದ್ದು ರಿನ್ಯೂವಲ್ ಟೈಮಲ್ಲಿ ರಿನ್ಯೂವಲ್ ಮಾಡಬೇಕು. ವೆಹಿಕಲ್ ಆಮೇಲೆ ಸುಸ್ಥಿತಿನಲ್ಲಿ ಇಡಬೇಕು, ವೆಹಿಕಲ್ನ ಅವಾಗ ಸರ್ವಿಸ್ ಮಾಡಬೇಕು. ಇಲ್ಲ ಕೆಲವೊಂದು ಟೈಮಲ್ಲಿ ವೆಹಿಕಲ್ನ ಕ್ಲೀನಾಗಿ ಅದನ್ನು ಮೇಂಟೆನೆನ್ಸ್ನ ಮಾಡಬೇಕಾಗುತ್ತೆ. ಮತ್ತು ನಾವು ವೆಹಿಕಲ್ನಲ್ಲಿ ಎಲ್ಲ ಹೋಗಬೇಕು ಅಂತಂದರೆ ಎಲ್ಲ ರೀತಿಯ ಕಂಡೀಷನ್ಗಳಿದೆ ಅಂತ ನೋಡಿಕೊಂಡು ವೆಹಿಕಲ್ನ ನಾವು ಚಲಾವಣೆ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ನಾವು ಅಪಘಾತಗಳನ್ನ ಕಡಿಮೆ ಮಾಡ್ಬೋದು. ಮೇಯ್ನಾಗಿ ಇನ್ನೊಂದು, ಮೊಬೈಲ್ನ ಯೂಸ್ ಮಾಡಬೇಡಿ. ಮೊಬೈಲ್ ಯೂಸ್ ಮಾಡೋದ್ರಿಂದ ತುಂಬ ಅಪಘಾತಗಳು ಜಾಸ್ತಿ ಆಗುತ್ತೆ. ಮೊಬೈಲಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರೆ ನಾವು ಈ ಟರ್ನ್ ಆಡ್ಕೋಬೇಕಾದ್ರೆ ಎಕ್ಸಾಂಪಲ್ ನಾವೇ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ, ನಾವು ಮೊಬೈಲಲ್ಲಿ ಕಾನ್ಸಂಟ್ರೇಷನ್ ಮಾಡಿ ನಾವು ಲೆಫ್ಟ್ ಟರ್ನ್ ತೊಗೊಬೇಕಾದ್ರೆ ಸ್ವಲ್ಪ ಮುಂದೆ ದೂರ ಹೋಗ್ಬಿಟ್ಟಿರ್ತೀವಿ, ಆಮೇಲೆ ಬಂದ್ಬಿಟ್ಟು ಅಯ್ಯೋ ಮರ್ತೋಗ್ಬಿಟ್ಟೆ ಯಾವುದೋ ಕಾನ್ಸಂಟ್ರೇಷನ್ ಮಾತಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ಒಂದೊಂದು ಟೈಮಲ್ಲಿ ಅಪಘಾತಗಳು ಆಗೋಗ್ಬಿಡ್ತವೆ. ಯಾವುದೇ ರೀತಿ ಮೊಬೈಲ್ನ ಯೂಸ್ ಮಾಡಬಾರ್ದು ವಾಹನ ಚಾಲನೆ ಮಾಡಬೇಕಾದ್ರೆ. ಆ ನಂತರ
ನೀವು ಯಾವಾಗಲೂ ಅಪಘಾತಕ್ಕೆ ಕಾರಣ ಮೇಯ್ನ್ ಇಲ್ಲಿ ಸ್ವಲ್ಪ ಎಲ್ಲರೂ ಬ್ರೇಕ್ ಹಿಡಿಲಿಲ್ಲ ಅಥವಾ ವೆಹಿಕಲ್ ಸರಿ ಇರಲಿಲ್ಲ, ರೋಡ್ ಸರಿ ಇರಲಿಲ್ಲ, ಹಂಪ್ ಆಗಿರುತ್ತೆ. ನನಗೆ ತಿಳಿದ ಮಟ್ಟಿಗೆ ವೈಯಕ್ತಿಕವಾಗಿ ಅನುಭವ ಹೇಳ್ಬೇಕಂದ್ರೆ ನಮ್ಮ ವೆಹಿಕಲ್ನ ಚಲಾವಣೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ಸರಿ ಇರಬೇಕು. ಏನು ಸರಿ ಇರ್ಬೇಕು ಹೇಳಿ? ಮನಸ್ಥಿತಿ. ನಾವು ಯೋಚನೆ, ನಾವು ಚಾಲನೆ ಮಾಡ್ತಾ ಇರ್ಬೇಕಾದ್ರೆ ಚಾಲನಾ ಬಗ್ಗೆ ನಮ್ಮ ಮನಸ್ಸು ಇರಬೇಕು. ನಾವು ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ಯೋಚನೆ ಮಾಡ್ತಾ ಇದ್ರೆ ನಾವು ಬೇರೆ ಕಡೆ ಹೋಗಿ ಏನಾದ್ರು ಆಕ್ಸಿಡೆಂಟ್ ಮಾಡ್ಕೊಳ್ತೀವಿ. ಇದರಿಂದ ಅಪಘಾತಗಳು ಜಾಸ್ತಿ ಆಗ್ತವೆ. ಆದ್ರಿಂದ ಯಾರನ್ನು ನಾವು ಮನೆಯಲ್ಲಿ ಜಗಳ ಆಡೋದಾಗ್ಲಿ, ಈ ಥರ ಏನೋ ಒಂದು ಆಗಿರುತ್ತೆ ಸಣ್ಣ ಇನ್ಸಿಡೆಂಟ್ ಆ ತಲೆನಲ್ಲಿ ಇತ್ತು ಅಂದರೆ ಇದರಿಂದ ನಾವು ಚಾಲನೆ ಮಾಡೋಕ್ಕಾಗಲ್ಲ ಸುರಕ್ಷಿತವಾಗಿ. ಆದ್ದರಿಂದ ಎಲ್ಲರೂ ಈ ರಸ್ತೆ ನಿಯಮಗಳನ್ನ ಪಾಲಿಸಬೇಕು. ಅದರಿಂದ ಇದರಿಂದ ಅಪಘಾತಗಳನ್ನ ತಡೆಗಟ್ಟಬಹುದು ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅಪಘಾತ ಆಗುತ್ತೆ, ರಸ್ತೆ ಸುಧಾರಿಸಬೇಕು ಹೋಗ್ಬೇಕು ಅಂತ. ಮೊದಲಿಗೆ ನಿಮ್ಗೆ ಅಪಘಾತ ಅಂದ್ರೆ ಏನಂತ ಗೊತ್ತಾಯ್ತಾ? ಏನ್ ಅಪಘಾತ ಅಂದ್ರೆ ಆಕ್ಸಿಡೆಂಟ್ ಅಂತ ಇಂಗ್ಲಿಷ್ ವರ್ಡ್, ಇದು ಕನ್ನಡ ವರ್ಡ್. ಏನೇನಕ್ಕೆ ಅಪಘಾತ ಆಗುತ್ತೆ, ಯಾವ ರೀತಿ ಆಗುತ್ತೆ? ಯಾರಾದ್ರೂ ಬೇಕಂತಾನೆ ಆಕ್ಸಿಡೆಂಟ್ ಮಾಡ್ತಾರಾ? ಮಾಡೋದಿಲ್ಲ. ಅದು ಆಕಸ್ಮಿಕವಾಗಿ ಆಗುವಂತ ಒಂದು ಘಟನೆ. ನಾವು ಹೋಗ್ತಾ ಇರ್ತೀವಿ, ನಮ್ಮ ಕಡೆಯಿಂದ ಒಂದು ವೆಹಿಕಲ್ ಬರ್ತದೆ, ನಾವು ಈ ಕಡೆಯಿಂದ ವೆಹಿಕಲ್ ಅಲ್ಲಿ ಹೋಗ್ಬೋದು, ಇಲ್ಲ ನಡ್ಕೊಂಡು ಹೋಗ್ಬೋದು. ಆ ಕಡೆಯಿಂದ ಬರುವಂತ ಒಂದು ವೆಹಿಕಲ್ ನಮಗೆ ಡಿಕ್ಕಿ ಹೊಡೆದಾಗ ಅದನ್ನ ನಾವು ಅಪಘಾತ ಅಂತ ಕರಿತೀವಿ. ಗೊತ್ತಾಯ್ತಾ? ಅಪಘಾತಕ್ಕೆ ವೆಹಿಕಲ್ ತಗೊಂಡು ಹೋಗ್ಬೇಕಾದ್ರೆ ನಿಮ್ಗೆ ನಾವ್ ಯಾಕೆಪ್ಪ ಹೇಳ್ತೀವಿ ಅಂತಂದ್ರೆ, ಈಗ ಮಕ್ಕಳೇ ಜಾಸ್ತಿ ಓಡಿಸ್ತಾ ಇರೋದು. ಮಕ್ಕಳು ಅಂದ್ರೆ ಎಷ್ಟು ವರ್ಷದವರೆಗೂ ಮಕ್ಕಳು ಅಂತ ಕರೀತಾರೆ? ಎಷ್ಟು ವರ್ಷವರೆಗೂ ಮಕ್ಕಳು? 18 ವರ್ಷದವರೆಗೂ ಮಕ್ಕಳು. 18 ವರ್ಷ ಆದ್ಮೇಲೆ ಅವ್ರನ್ನ ವಯಸ್ಕರು ಅಂತ ಕರಿತೀವಿ. 18 ವರ್ಷದವರೆಗೂ ಮಕ್ಕಳು ಇರೋದ್ರಿಂದ ಅದ್ರೊಳಗಡೆ ನೀವು ಯಾವುದೇ ರೀತಿಯ ವಾಹನವನ್ನು ಚಲಾಯಿಸಬಾರದು. ಎಷ್ಟು ಜನಕ್ಕೆ ಇಲ್ಲಿ ಗಾಡಿ ಓಡಿಸೋದು ಬರುತ್ತೆ?